ಬೆಲೆ ಏರಿಕೆ ಶಾಕನ್ನು ಕೊಟ್ಟಿರ್ತಕ್ಕಂಥದ್ದು. ವಿದ್ಯುತ್ ದರ ಬೆಲೆ ಏರಿಕೆ ಆಗಿದೆ ಸರ್, ಕಮರ್ಷಿಯಲು ಮತ್ತು ಕಾಂಪ್ಲೆಕ್ಸ್. ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವತ್ತೂ ಸಹ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿ ಇವತ್ತು ಇಲ್ಲಿಗೆ ತಂದು ಮುಟ್ಟಿಸಿದ್ದಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಮಾಡ್ದೇ ಇವತ್ತು ರಾಜ್ಯ ನಡೆಸೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ಇವತ್ತು ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದ ಜನ ಇಂಥ ಕಾಂಗ್ರೆಸ್ ಸರ್ಕಾರನ ತಂದಿದ್ದೇವಲ್ಲ ಅಧಿಕಾರಕ್ಕೆ ಅಂತೇಳಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಸರ್, KPC ಒಳಗೆ ಅಕ್ರಮದ KPC ಈಗ ಒಂದೇ ಬ್ಲಾಕಲ್ಲಿ 15-20 ಜನ ಹುಡುಗರು ಪಾಸ್ ಆಗಿರ್ತಕ್ಕಂಥದ್ದು. ಈಗ ರಿಸಲ್ಟ್ ಬಂದಾದ್ಮೇಲೆ ಅದರಲ್ಲೂ ಕೂಡ ಅಕ್ರಮ ಈಗಾಗಲೇ ಇದ್ರ ಬಗ್ಗೆ, ಅಕ್ರಮಗಳ ಬಗ್ಗೆ ಈಗಾಗಲೇ ಮಾಹಿತಿ ಹರಿದಾಡ್ತಾ ಇದೆ. 6ನೇ ತಾರೀಕಿಂದ ಪ್ರಾರಂಭ ಆಗುವಂಥ ಸದನದಲ್ಲೂ ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ಏನು ಅನ್ಯಾಯ ಈ ರೀತಿ ನಡೀತಾ ಇದೆ ಇದ್ರ ಬಗ್ಗೆನೂ ಕೂಡ ನಾವು ಧ್ವನಿ ಎತ್ತುತ್ತೇವೆ. ಸರ್, ಈಗ ಬಜೆಟ್ ಇದೆ, ಬಜೆಟ್ ಆದಮೇಲೆ ಸರ್ಕಾರ ಚೇಂಜಸ್ ಆಗುತ್ತೆ ಅನ್ನುವಂಥ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಆಡಳಿತ ಪಕ್ಷದಲ್ಲಿ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧ ದಂಗೆ ಏಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿನೇ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ತಮ್ಮ ಆಡಳಿತ ಪಕ್ಷದ ಶಾಸಕರನ್ನು ವಿದೇಶ ಪ್ರವಾಸಕ್ಕೆ ಕಳಿಸಿ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ಎಲ್ಲಿಗೆ ಹೋಗಿ ಮುಟ್ತದೆ ಅಂತೇಳಿ ಅಧಿವೇಶನ ಸಂದರ್ಭ ನಿಮಗೆ ಗೊತ್ತಾಗ್ತದೆ. ಬಜೆಟ್ ಆದಮೇಲೆ DK ಅವರು ಮುಖ್ಯಮಂತ್ರಿ ಆಗ್ತಾರೆ.